ಪಿರಿಯಾಪಟ್ಟಣಕ್ಕೆ ನಟ ಮತ್ತು ಸಾಮಾಜಿಕ ಹೋರಾಟಗಾರರಾದ ಅಹಿಂಸಾ ಚೇತನ್ ಭೇಟಿ ನೀಡಿ ವಿವಿಧ ಪ್ರಗತಿಪರ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಮುಖಂಡರೊಂದಿಗೆ ಮಾತನಾಡಿದರು. ಸಮಾಜ ನಿರ್ಮಾಣಕ್ಕೆ ಚಳುವಳಿಗಳು ಗಟ್ಟಿಯಾಗಬೇಕಿದೆ. ಡಾಕ್ಟರ್ ಅಂಬೇಡ್ಕರ್, ಪೆರಿಯಾರ್, ರಾಮಸ್ವಾಮಿ ನಾಯಕರ್ ಮತ್ತು ನಿಕ್ಷಾರಾಮ್ ಅವರ ಆದರ್ಶ ಹಾಗೂ ಸಮಾನತೆ, ಸಾಮಾಜಿಕ ನ್ಯಾಯ ಸೇರಿದಂತೆ ಸಂವಿಧಾನದ ಆಶಯಗಳನ್ನು ಈಡೇರಿಸಲು ಸಂಘಟನಾತ್ಮಕವಾಗಿ ಚಳುವಳಿಗಳ ಮುಖಾಂತರ ರಾಜಕೀಯದ ಶಕ್ತಿಯಾಗಿ ಹೊರಹೊಮ್ಮಬೇಕಿದೆ ಎಂದು ತಿಳಿಸಿ, ಮುಂದಿನ ದಿನಗಳಲ್ಲಿ ರಾಜಕೀಯ ಪಕ್ಷ ಸ್ಥಾಪನೆಯ ಸುಳಿವು ನೀಡಿದರು. ನಾವು ಯಾವುದೇ ರಾಜಕೀಯ ಪಕ್ಷದ ಪರ ಅಥವಾ ವಿರೋಧವಿಲ್ಲ. ವ್ಯವಸ್ಥೆಗಳ ನಿರ್ಲಕ್ಷ್ಯತನದ ವಿರುದ್ಧ ಹೋರಾಡಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಹಿಂದುಳಿದ ಸ್ಥಳಗಳಲ್ಲಿ ಚಳುವಳಿಗಳನ್ನು ಗಟ್ಟಿಯಾಗಿಸಿ ಸಮಾಜ ನಿರ್ಮಾಣ ಮಾಡುವುದೇ ನಮ್ಮ ಮುಖ್ಯ ಉದ್ದೇಶವಾಗಿದೆ ಎಂದರು. ಈ ವೇಳೆ ಹಿಟ್ನಹಳ್ಳಿ ಗ್ರಾಮದ ವಿಶೇಷ ಚೇತನ ಶಿವಸಾಗರ್ ಅವರಲ್ಲಿರುವ ಪ್ರತಿಭೆಯನ್ನು ಪ್ರೋತ್ಸಾಹಿಸಿ ಹೊರಜಗತ್ತಿಗೆ ತರುವುದಾಗಿ ಭರವಸೆ ನೀಡಿದರು. ಟಿಎಪಿಸಿಎಂಎಸ್ ಅಧ್ಯಕ್ಷ ಐಲಾಪುರ ರಾಮು, ಭೀಮಾರ್ಮಿ ಗಿರೀಶ್, ದಲಿತ ಮುಖಂಡರಾದ ಚಾಮರಾಯನಕೋಟೆ ಜಗದೀಶ್, ತಮ್ಮಣ್ಣಯ್ಯ, ಎಂಕೆ ಕಾಂತರಾಜ್, ಉಪನ್ಯಾಸಕರಾದ ಶಫಿವುಲ್ಲಾ, ದೊಡ್ಡಯ್ಯ, ಚೆಲುವರಾಜ್ ಹಾಗೂ ಹಲವು ಮುಖಂಡರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಚೇತನ್ ರವರ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಈ ಸಂದರ್ಭ ಮುಖಂಡರಾದ ಪಿ ಮಹದೇವ್, ಕಾಮರಾಜ್, ಪಿಪಿ ಮಹದೇವ್, ಮಂಜು ಆಯ್ತನಹಳ್ಳಿ, ಧನರಾಜ್, ಸೈಯದ್ ಫಯಾಜ್, ಅಕ್ರಮ್, ಫಾರೂಕ್, ರಾಮಯ್ಯಣ್ಣ ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟನೆಯ ಮುಖಂಡರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅಲ್ಲಿ ಕಮರ್ಷಿಯಲ್ ಜಾಗ, ಅಲ್ಲಿ ಪವರ್ ಸೆಂಟರ್, ಅದು ಕ್ಯಾಪಿಟಲ್, ಆದ್ರೆ ಚಳುವಳಿಗಳಿಲ್ಲ. ಅಲ್ಲಿಂದ ಚಳುವಳಿ ಕರ್ಕೊಂಡು ಬರಕ್ಕಾಗಲ್ಲ. ಈ ರೆಡ್ ಮತ್ತೆ ಆರೆಂಜ್ ನಾವು ಬಹಳ ಮುಖ್ಯವಾದ ಜಾಗ. ಈ ರೆಡ್ ಅಂದ್ರೆ ಬಡತನ 1 ಲಕ್ಷ, ಆರೆಂಜ್ ಅಂದ್ರೆ ಅಷ್ಟೇ. ರೆಡ್ ಅನ್ನೋದು ಎಲ್ಲಿದೆ? ನಮ್ಮ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಈ ಚಾಮರಾಜನಗರ, ಮೈಸೂರು, ಇಲ್ಲೇ ಭಾಗದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಇಲ್ಲದ ಆರೆಂಜ್ ರೆಡ್ ಇದೆ. ಇಲ್ಲೇನಾಗಿದೆ ಅಂದ್ರೆ ವ್ಯವಸ್ಥೆಯಿಂದ ನಿರ್ಲಕ್ಷ್ಯ ಆಗಿದೆ. ಇಲ್ಲೇನಾಗಿದೆ ಅಂದ್ರೆ ಬೆಂಗಳೂರಿನಲ್ಲಿ ಬರೀ ದೇವರಲ್ಲಿ, ಸದಾಶಿವನಗರ, ಡಾಲರ್ಸ್ ಕಾಲನಿ, ಅಲ್ಲಿ ಈ ರಾಜಕಾರಣಿ ಮನೆ ಸುತ್ತಮುತ್ತ ಬೆಳೀತಾ ಇದೆ. ಬೇರೆ ನೀವು ಅವರು ಸ್ವಲ್ಪ ಸಹಕಾರ ಕೊಡ್ತಾರೆ, ಸ್ವಲ್ಪ ಆರ್ಥಿಕವಾಗಿಯೋ ಸ್ವಲ್ಪ ಇನ್ನೇನೋ ಯಾರು ಭಾಗಗಳಲ್ಲೋ ಸ್ವಲ್ಪ ಗೊತ್ತುಗಳಲ್ಲೋ ಇನ್ನೆಲ್ಲ ಸ್ವಲ್ಪ ಕೊಡ್ತಾರೆ. ನಾನು ಅವ್ನು ಸಹಕಾರ ಮಾಡೋದಾ ಭೂಗತ ಲೋಕದ ಕಥೆ ಇಟ್ಕೊಂಡು ಚಿತ್ರರಂಗದ ಮೂಲಕ ಕರ್ನಾಟಕ ಜನತೆ ಪರಿಚಯ ಆದವರು. ಬಳಿಕ ಹೋರಾಟಗಳ ಮೂಲಕ ಮನೆ ಮನೆಗೂ ತಾವು ಹೆಸರು ಪಡೆದವರು. 2028ಕ್ಕೆ ಇವಾಗ ರಾಜಕೀಯ ಪದಾರ್ಪಣೆ ಅಂತಿದ್ದೀರಾ. ಇದು ಉದ್ದೇಶ ಏನಾದರೂ ಬೇರೆ ರೀತಿಯಿರುವ? ನಾನು 2005ರಲ್ಲಿ ಕರ್ನಾಟಕಕ್ಕೆ ಬಂದಿದ್ದು ಸೇವೆ ಮಾಡಕ್ಕೆ ಬಂದಿದ್ದು. ನಾನು ರಂಗಭೂಮಿ ಮುಖಾಂತರ ಒಂದು ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಅಂತ ಇಂಟರ್ನ್ಯಾಷನಲ್ ಸ್ಕಾಲರ್ಶಿಪ್ ನಾನು ಸೇವೆ ಮಾಡ್ಕೊಂಡು ಬಂದಿರೋ. ನಾನು ಅದರಿಂದ ಒಂದು 2 ವರ್ಷ ಈ ಭಾಗದಲ್ಲೇ, ಇಲ್ಲಿ ಗುಂಡಲ್ಪೇಟೆ, ಚಾಮರಾಜನಗರ, ನಂಜನಗೂಡು ಈ ಭಾಗದಲ್ಲೆಲ್ಲ ಕೆಲಸ ಮಾಡ್ತಾ ರಂಗಭೂಮಿ, ಬೀದಿ ನಾಟಕಗಳು, ಬೇರೆ ಬೇರೆ ಸಮಾಜಮುಖಿ ರಂಗಭೂಮಿ ಮಾಡ್ತಾ ಅದಾದ್ಮೇಲೆ ಸಿನಿಮಾಗೆ ಸೇರೋ ಅವಕಾಶ ಸಿಕ್ತು. ಸಿನಿಮಾ ನನಗೆ ಕರ್ನಾಟಕ ನನ್ನನ್ನು 2007ರಿಂದ ಆ ದಿನಗಳಿಂದ ನೋಡಿದ್ರು ಕೂಡ ನಾನು ಅದಕ್ಕಿಂತ 2 ವರ್ಷ ಮುಂಚೆ ಬಂದು ಸೇವೆ ಮಾಡೋಕ್ಕೆ ನನ್ನ ಉದ್ದೇಶ. ಬಹುಶಃ ನಾನು ಯಾವಾಗಲೂ ಹೇಳ್ತೀನಿ, ನನಗೆ ಚಳುವಳಿಗಳ ಬಗ್ಗೆ ಗೊತ್ತಿದ್ದಿದ್ರೆ ನಾನು ಸಿನಿಮಾ ಸೇರ್ಕೊಳ್ಳದೆ ಚಳುವಳಿಗೆ ಡೈರೆಕ್ಟಾಗಿ ದುಡ್ತಾ ಇದ್ದೆ. ಬಟ್ ನನಗೆ ಸಿನಿಮಾ ಅನ್ನೋದು ಬಂತು, ಅದು ಅನೇಕ ಅವರು ನಿರ್ಮಾಣ ಮಾಡಿರೋದ್ರಿಂದ ಚೆನ್ನಾಗಾಯ್ತು, ನನಗೆ ಚಾನ್ಸ್ ಸಿಕ್ತು. ಬಟ್ ನಮ್ಮ ವಿಚಾರಗಳು, ನಮ್ಮ ಮೀಡಿಯಾದ ಸ್ಟೇಟ್ಮೆಂಟ್ಗಳಾಗಿರ್ಬೋದು, ನಮ್ಮ ಕೆಲಸಗಳಾಗಿರ್ಬೋದು, ನಮ್ಮ ಆಲೋಚನೆಗಳಾಗಿರ್ಬೋದು, ನಮ್ಮ ಪೋಸ್ಟ್ಗಳಾಗಿರ್ಬೋದು, ಇದೆಲ್ಲ ಕರ್ನಾಟಕ ಜನ ಭಾಳ ಗಂಭೀರವಾಗಿ ಗಮನಿಸ್ತಾ ಇದ್ದಾರೆ. ಅದನ್ನು ಭಾಳ ವಿಚಾರ ನೋಡ್ಕೊಂಡು ಬರ್ತಾ ಇದ್ದಾರೆ. ನಾವು ಹಂತವಾಗಿ ಸೇವೆ ಮಾಡೋದು ಹೆಂಗೆ ಮಾಡ್ಬೋದು ಅಂತ ನಮ್ಗೆ ಗುರಿ. ಇವತ್ತಿನ ದಿನ ನಾವು ಒಳ್ಳೇದು ಮಾಡಬೇಕು, 10 ಜನಕ್ಕೆ 50 ಜನಕ್ಕೆ ಅಂತ ಉದ್ದೇಶ ಇಟ್ಕೊಂಡು ಇವಾಗ ಕೋಟಿ ಜನರಿಗೆ ಒಳ್ಳೇದು ಮಾಡಬಹುದಾಗ ಒಂದು ವೇದಿಕೆ ಕಟ್ಟದೆ ಇನ್ನೂ ಒಳ್ಳೇದು ಮಾಡ್ಬೇಕು. ಇದು ಪ್ರಶ್ನೆ ಇರೋದು, ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಹೆಂಗೆ ದುಡ್ಡು ಮಾಡ್ಕೋಬೇಕು ಅಂತ ನೋಡ್ತಾರೆ, ಕೆಲವರು ಹೆಂಗೆ ದೊಡ್ಡ ಸ್ಟಾರ್ ಆಗಬೇಕು ಅಂತ ನೋಡ್ತಾರೆ. ನಾವು ಜನರಿಗೆ ಎಷ್ಟು ಒಳ್ಳೇದು ಮಾಡ್ಬೋದು ಅನ್ನೋದು ನಮ್ಮ ಗುರಿ. ಸಮಾಜನೇ ಒಳ್ಳೆತನ, ಆ ಸಮಾಜನೇ ಸಂವಿಧಾನ ಅಂತ ಹೇಳೋದು. 3000 ಪಕ್ಷಗಳು ರಿಜಿಸ್ಟರ್ ಆಗಿದೆ ಇವತ್ತಿನ ದಿನ ದೇಶದಲ್ಲಿ. ಆ ಪಕ್ಷಗಳಲ್ಲಿ ಯಾರು ಕೂಡ ಸಂವಿಧಾನ ಎತ್ತಿಡಿತಾ ಇಲ್ಲ. ನಮ್ಮ ಸಮಾಜದ ಸಿದ್ಧಾಂತ, ಸಮಾನತೆಯ ಸಿದ್ಧಾಂತ ಮಾತ್ರ ನಿಜವಾದ ಸಂವಿಧಾನ ಎತ್ತಿಡಿತಾ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಸೊ ಇದೇ ನಮ್ಮ ಕರ್ನಾಟಕಕ್ಕೆ ಬೇಕಾಗಿದ್ದು. ಇಂಥದ್ದೊಂದು ಕರ್ನಾಟಕಕ್ಕೆ, ಭಾರತಕ್ಕೆ ಬಂದರೆ, ಕರ್ನಾಟಕ ಭಾರತ ಸಮಾನತೆ, ನ್ಯಾಯ, ವೈಜ್ಞಾನಿಕತೆಯಿಂದ ಬಂದರೆ ಭಾಳ ಗಟ್ಟಿಯಾಗ್ತೀವಿ. ಮತ್ತು ನಮಗೆ ಬೇಕಾಗಿರೋ ಒಂದು ಸೂಪರ್ ಪವರ್ ಆ ದೇಶ ಆಗೋ ಎಲ್ಲ ಲಕ್ಷಣಗಳು ಈ ಸಿದ್ಧಾಂತದಿಂದ ಸಾಧ್ಯ ಉಂಟು ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ